ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2001ರಲ್ಲಿ ತೆರೆಕಂಡ ದಿ ಡೆವಿಲ್ಸ್ ಬ್ಯಾಕ್ ಬೋನ್ ಎಂಬ ಸ್ಪ್ಯಾನಿಷ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1939ರ ಯುದ್ಧ ನಡೆಯುತ್ತಿರುವ ಸಮಯವಾದ ಸ್ಪೇನ್ನಲ್ಲಿ. ಆಗ ನಮಗೆ ಶತ್ರು ರಾಷ್ಟ್ರದ ಯುದ್ಧ ವಿಮಾನ ಒಂದು ಅನಾಥಾಶ್ರಮದ ಬಳಿ ಒಂದು ಬಾಂಬನ್ನು ಹಾಕುತ್ತಿರುವುದು ಕಾಣುತ್ತದೆ. ಹೀಗೆ ಆ ಅನಾಥಾಶ್ರಮದ ಮುಂದೆ ಬಿದ್ದ ಆ ಬಾಂಬ್ ಬ್ಲಾಸ್ಟ್ ಆಗದೆ ಅಲ್ಲಿಯೇ ಭೂಮಿಗೆ ನಾಟಿಕೊಳ್ಳುತ್ತದೆ. ಅದೇ ಸಮಯದಲ್ಲಿ ಆ ಆರ್ಫನೇಜ್ನ ಸ್ಯಾಂಟಿ ಎಂಬ ಹುಡುಗನನ್ನು ಯಾರೋ ಕೊಲ್ಲಲು ಪ್ರಯತ್ನ ಪಟ್ಟಿರುವುದು ಕಾಣುತ್ತದೆ. ಅವನ ಬಳಿಯೇ ಜೇಮಿ ಎಂಬ ಹುಡುಗ ಇರುವುದನ್ನು ನೋಡಿದ ನಮಗೆ ಈ ಜೇಮಿಯ ಕೊಲೆಗಾರ ಇರಬಹುದಾ ಎಂದು ಅನ್ನಿಸುವಾಗ ಜೀವಂತವಾಗಿ ನರಳಾಡುತ್ತಿದ್ದ ಸ್ಯಾಂಟಿಯನ್ನು ಹಗ್ಗದಿಂದ ಕಟ್ಟಿ ಅಲ್ಲಿಯೇ ಇದ್ದ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ಗೆ ಹಾಕಿಬಿಡ್ತಾರೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಯುದ್ಧದಲ್ಲಿ ತನ್ನ ತಂದೆಯನ್ನು ಕಳೆದುಕೊಂಡ ಕಾರ್ಲೋಸ್ ಎಂಬ ಹುಡುಗನನ್ನು ಅದೇ ಅನಾಥಾಶ್ರಮಕ್ಕೆ ಕರೆದುಕೊಂಡು ಬಂದು ಸೇರಿಸುತ್ತಾರೆ. ಹೀಗೆ ಬಂದ ಕಾರ್ಲೋಸ್ ಆ ಅನಾಥಾಶ್ರಮ ಹಾಗೂ ಅದರ ಎದುರಿಗೆ ಬಿದ್ದ ಬಾಂಬನ್ನು ನೋಡುವಾಗ ನಮಗೆ ಆ ಆರ್ಫನೇಜ್ನನ್ನು ನಡೆಸುತ್ತಿರುವ ಕ್ಯಾರಮೆನ್ ಹಾಗೂ ಡಾಕ್ಟರ್ ಕ್ಯಾಸರಸ್ ಎನ್ನುವವರು ಪರಿಚಯವಾಗ್ತಾರೆ. ಸ್ನೇಹಿತರೆ, ಈ ಕ್ಯಾರಮೆನ್ಗೆ ಒಂದು ಕಾಲಿರುವುದಿಲ್ಲ. ಮರದ ಕಾಲಿನಲ್ಲಿಯೇ ಇವರು ನಡೆದಾಡುತ್ತಿರುತ್ತಾರೆ ಹಾಗೂ ಇವರು ತಮ್ಮ ಬಳಿಯಿರುವ ಗೋಲ್ಡ್ ಬ್ರಿಕ್ಸ್ಗಳಿಂದ ಈ ಅನಾಥಾಶ್ರಮವನ್ನು ನಡೆಸುತ್ತಾ ಅನಾಥ ಮಕ್ಕಳಿಗೆ ಆಶ್ರಯವನ್ನು ಕೊಡುತ್ತಿರುತ್ತಾರೆ. ಇತ್ತ ಕಾರ್ಲೋಸ್ ಬಳಿ ಬಂದ ಅಲ್ಮಾ ಎಂಬ ಟೀಚರ್ ಅವನ ಜೊತೆ ಮಾತನಾಡಿ ಹೋದಾಗ ಕಾರ್ಲೋಸ್ಗೆ ಒಂದು ಜಾಗದಲ್ಲಿ ಒಬ್ಬ ಹುಡುಗನ ಪ್ರೇತಾತ್ಮ ಕಾಣುತ್ತದೆ. ಅದನ್ನು ನೋಡಿ ಕಾರ್ಲೋಸ್ ಗಾಬರಿಯಾದಾಗ ಅಲ್ಯಾರೂ ಇರುವುದಿಲ್ಲ. ಹೀಗೆ ಕಾರ್ಲೋಸ್ಗೆ ಅಲ್ಲಿಯೇ ಇದ್ದ ಇಬ್ಬರು ಹುಡುಗರು ಪರಿಚಯವಾಗಿ ಹಾಗೆಯೇ ಸ್ನೇಹಿತರಾಗ್ತಾರೆ. ಆಗ ನಮಗೆ ಅಲ್ಲಿಯೇ ಕೆಲಸ ಮಾಡಿಕೊಂಡು ಆ ಅನಾಥಾಶ್ರಮದ ಬಳಿಯ ವಾಸವಿರುವ ಜೆಸಿಂಟೋ ಎಂಬ ವ್ಯಕ್ತಿ ಹಾಗೂ ಅವನನ್ನು ಮದುವೆಯಾಗಬೇಕಿದ್ದ ಕೊಂಚಿತಾ ಎಂಬ ಯುವತಿ ಪರಿಚಯವಾಗ್ತಾರೆ. ಈ ಜೆಸಿಂಟೋನನ್ನು ನೋಡಿದ ನಮಗೆ ಈತ ಒಳ್ಳೆಯವನಲ್ಲ ಎಂದು ಅನ್ನಿಸುತ್ತದೆ. ಈತ ಕಾರ್ಲೋಸ್ ಅವರ ಜೊತೆ ಮಾತನಾಡಿಕೊಂಡು ಇರಬೇಕಾದ್ರೆ ಅಲ್ಲಿಗೆ ಮೂವಿಯ ಮೊದಲ ಸೀನ್ನಲ್ಲಿ ನೋಡಿದ ಜೇಮಿ ಬರ್ತಾನೆ. ಬಂದ ಅವನು ಸುಮ್ಮನೆ ಕಾರ್ಲೋಸ್ ಜೊತೆ ಜಗಳ ತೆಗೆದು ಅವನಿಗೆ ಹೊಡೆಯುತ್ತಾನೆ. ಎತ್ತ ಕ್ಯಾರಮೆನ್ ಕಾರ್ಲೋಸ್ ಮಲಗಲು 12ನೇ ನಂಬರ್ ಬೆಡ್ ಅನ್ನು ತೋರಿಸುತ್ತಾರೆ. ಸ್ನೇಹಿತರೆ, ಈ ಬೆಡ್ ಯಾರದೆಂದರೆ ಮೂವಿಯ ಮೊದಲಲ್ಲಿ ಸತ್ತ ಸ್ಯಾಂಟಿಯ ಬೆಡ್ ಆಗಿರುತ್ತದೆ. ಆದರೆ ಸ್ಯಾಂಟಿ ಸತ್ತಿರುವ ವಿಷಯ ಜೇಮಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತೇ ಇರುವುದಿಲ್ಲ. ಎಲ್ಲರೂ ಸ್ಯಾಂಟಿ ಅನಾಥಾಶ್ರಮವನ್ನು ಬಿಟ್ಟು ಓಡಿ ಹೋಗಿದ್ದಾನೆ ಎಂದೇ ಅಂದುಕೊಂಡಿರ್ತಾರೆ. ಹೀಗೆ ಕಾರ್ಲೋಸ್ ಆ ಬೆಡ್ನ ಮೇಲೆ ಮಲಗಲು ಪ್ರಯತ್ನ ಪಟ್ಟರು. ನಿದ್ದೆ ಬರುವುದಿಲ್ಲ. ಹೀಗಿರಬೇಕಾದ್ರೆ ಅವನಿಗೆ ತನ್ನ ಪಕ್ಕದಲ್ಲಿಯೇ ಯಾರೋ ನಿಂತಿರುವ ನೆರಳು ಕಾಣುತ್ತದೆ. ಅದರಿಂದ ಭಯಗೊಂಡ ಕಾರ್ಲೋಸ್ ಯಾರೆಂದು ನೋಡಿದರೆ ಅಲ್ಯಾರೂ ಇರುವುದಿಲ್ಲ. ಅದೇ ಸಮಯಕ್ಕೆ ಯಾರೋ ಅಲ್ಲಿನ ಕುಡಿಯುವ ನೀರಿನ ಜಗ್ಗನ್ನು ಬೀಳಿಸುತ್ತಾರೆ. ಏನೆಂದು ಕಾರ್ಲೋಸ್ ಹೋಗಿ ನೋಡಿದಾಗ ಅವನಿಗೆ ಯಾರೂ ಇಲ್ಲದೆ ಕಾಲಿನ ಹೆಜ್ಜೆಗಳು ಮೂಡುತ್ತಿರುವುದು ಕಾಣುತ್ತದೆ. ಇತ್ತ ಎಲ್ಲ ಹುಡುಗರು ಎದ್ದು ಕಾರ್ಲೋಸ್ನ ಬಳಿ ಬರ್ತಾರೆ. ಯಾಕೆ ನೀರಿನ ಜಗ್ಗನ್ನು ಬೀಳಿಸಿರುವೆ ಎಂದು ಪ್ರಶ್ನೆ ಮಾಡ್ತಾರೆ. ಆಗ ಕಾರ್ಲೋಸ್ ಈ ಕೆಲಸ ಮಾಡಿದ್ದು ನಾನಲ್ಲ ಎಂದಾಗ ಅವರಂದುಕೊಳ್ತಾರೆ ಇಲ್ಲಿರುವ ದೆವ್ವವೇ ಈ ಕೆಲಸ ಮಾಡಿರುವುದು ಎಂದು. ಸ್ನೇಹಿತರೆ, ಅಲ್ಲಿರುವ ಹುಡುಗರಿಗೂ ದೆವ್ವದ ಅನುಭವವಾಗಿರುವುದರಿಂದ ಈ ಅನಾಥಾಶ್ರಮದಲ್ಲಿ ದೆವ್ವವಿದೆ ಎಂದು ಅವರು ಕೂಡ ನಂಬಿರುತ್ತಾರೆ. ಹಾಗಾಗಿ ಜೇಮಿ ಕಾರ್ಲೋಸ್ಗೆ ಒಂದು ಚಾಲೆಂಜ್ ಮಾಡ್ತಾನೆ. ಅದೇನೆಂದರೆ, ನಾನು ಮತ್ತು ನೀನು ಈ ಕತ್ತಲಲ್ಲಿ ಕಿಚನ್ಗೆ ಹೋಗೋಣ. ಯಾರು ಭಯವಿಲ್ಲದೆ ನೀರನ್ನು ಬೇಗ ತರುತ್ತಾರೋ ಅವರು ಗೆದ್ದ ಹಾಗೆ ಎಂದು ಹೇಳ್ತಾನೆ. ಅದಕ್ಕೆ ಕಾರ್ಲೋಸ್ ಕೂಡ ಧೈರ್ಯದಿಂದ ಒಪ್ಪಿಕೊಳ್ತಾನೆ. ಹೀಗೆ ಅವರಿಬ್ಬರು ಆ ಕತ್ತಲಲ್ಲಿ ಕಿಚನ್ಗೆ ಹೋಗ್ತಾರೆ. ಮೊದಲು ಜೇಮಿ ನೀರನ್ನು ತಂದು ಹೊರಗೆ ಕುಳಿತರೆ ನಂತರ ಕಾರ್ಲೋಸ್ ನೀರನ್ನು ತರಲು ಹೋಗುತ್ತಾನೆ. ಹೀಗೆ ಅವನು ಹೋದಾಗ ಅಲ್ಲಿ ಕಾರ್ಲೋಸ್ಗೆ ಇಲ್ಲಿ ಯಾರು ಇದ್ದಾರೆ ಎಂಬ ಅನುಮಾನ ಶುರುವಾಗುತ್ತದೆ. ಹಾಗೆಯೇ ಅವನಿಗೆ ಆ ಅನುಮಾನ ಬಲವಾಗಿ ಕಿಚನ್ನ ದಾರಿಯಲ್ಲಿಯೇ ಇದ್ದ ಒಂದು ಬೇಸ್ಮೆಂಟ್ ರೀತಿಯ ಜಾಗಕ್ಕೆ ಹೋಗ್ತಾನೆ. ಹೋದ ಅವನಿಗೆ ಆ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಕಾಣುತ್ತದೆ. ಆಗ ಹೆದರಿದ ಕಾರ್ಲೋಸ್ ವೇಗವಾಗಿ ಅಲ್ಲಿಂದ ಓಡಿ ಹೋಗಿ ನೀರಿನ ಜಗ್ಗನ್ನು ತೆಗೆದುಕೊಂಡು ಆ ಕಿಚನ್ನಿಂದ ತಡವಾಗಿ ಹೊರಬರ್ತಾನೆ. ಹೀಗೆ ಕಾರ್ಲೋಸ್ ಆ ಚಾಲೆಂಜ್ನಲ್ಲಿ ಸೋತ ಕಾರಣ ಅವನ ನೀರಿನ ಜಗ್ಗನ್ನು ಜೇಮಿಯ ಸ್ನೇಹಿತರು ಕಲ್ಲಿನಿಂದ ಹೊಡೆಯುತ್ತಾರೆ.
ಆ ಶಬ್ದಕ್ಕೆ ಅಲ್ಲಿಗೆ ಜೆಸಿಂಟೋ ಬಂದು ಅವನನ್ನು ಹಿಡಿದುಕೊಳ್ತಾನೆ. ಮರುದಿನ ಕ್ಯಾಸರೆಸ್ ಅವನನ್ನು ಪ್ರಶ್ನೆ ಮಾಡ್ತಾರೆ. ರಾತ್ರಿಯಲ್ಲಿ ಹೊರಗೆ ಬರಬಾರದು ಎಂದು ರೂಲ್ಸ್ ಇದ್ದರು, ಯಾಕೆ ಬಂದೆ? ನಿನ್ನ ಜೊತೆ ಯಾರು ಯಾರು ಇದ್ದರು ಹೇಳು ಎಂದು ಹೇಳ್ತಾರೆ. ಆಗ ಕಾರ್ಲೋಸ್, ಯಾರು ಇರಲಿಲ್ಲ, ನಾನೊಬ್ಬನೇ ಇದ್ದದ್ದು ಎಂದು ಹೇಳಿ ಆ ಆಪಾದನೆಯನ್ನು ತನ್ನ ಮೇಲೆ ಹಾಕಿಕೊಳ್ತಾನೆ. ನಂತರ ಕಾರ್ಲೋಸ್ ಆ ಪೋಲ್ನ ಬಳಿ ಹೋಗಿ ಆ ಆತ್ಮದ ಜೊತೆ ಮಾತನಾಡಲು ಮುಂದಾಗ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೇಮಿ ಬಂದು ಕಾರಣವಿಲ್ಲದೆ ಅವನ ಮೇಲೆ ಜಗಳವಾಡ್ತಾನೆ. ತನ್ನ ಚಾಕುವಿನಿಂದ ಅವನ ಮೇಲೆ ಹಲ್ಲೆ ಮಾಡಲು ಬಂದಾಗ ಕಾರ್ಲೋಸ್ ತನ್ನ ರಕ್ಷಣೆಗಾಗಿ ಅವನಿಗೆ ಕಲ್ಲಿನಿಂದ ಹೊಡೆಯುತ್ತಾನೆ. ಆ ಹೊಡೆತದಿಂದ ಜೇಮಿ ಪೂಲ್ಗೆ ಬಿದ್ದಾಗ ಹುಡುಗರೆಲ್ಲ ಜೇಮಿಗೆ ಈಜು ಬರುವುದಿಲ್ಲವೆಂದು ಕಿರುಚಾಡ್ತಾರೆ. ಆಗ ಪೂಲ್ಗೆ ಹಾರಿದ ಕಾರ್ಲೋಸ್ ಅವನನ್ನು ಸೇವ್ ಮಾಡ್ತಾನೆ. ಈ ಸಮಯದಲ್ಲಿ ನಮಗೆ ನೀರಿನಲ್ಲಿರುವ ಸ್ಯಾಂಟಿಯ ಗೋಸ್ಟ್ ಕಾಣುತ್ತದೆ. ಅದೇ ಸಮಯಕ್ಕೆ ಅಲ್ಲಿಗೆ ಜೆಸಿಂಟೋ ಬರ್ತಾನೆ. ಬಂದ ಆತನಿಗೆ ಜೇಮಿಯ ಚಾಕು ಕಂಡು ಇದು ಯಾರದು ಎಂದು ಕೋಪದಿಂದ ಕೇಳ್ತಾನೆ. ಆಗ ಕಾರ್ಲೋಸ್ ಇದು ನನ್ನದು ಎಂದು ಸುಳ್ಳು ಹೇಳಿದಾಗ ಜೆಸಿಂಟೋ ಅದೇ ಚಾಕುವಿನಿಂದ ಅವನ ಕೆನ್ನೆಯನ್ನು ಚಿಕ್ಕದಾಗಿ ಸೀಳುತ್ತಾನೆ. ಇದು ನಾನು ಕೊಡುತ್ತಿರುವ ವಾರ್ನಿಂಗ್ ಎಂದು ಹೇಳಿ ಅವರನ್ನು ಅಲ್ಲಿಂದ ಕಳಿಸುತ್ತಾನೆ. ಎತ್ತ ಡಾಕ್ಟರ್ ಕ್ಯಾಸರಸ್ ಆ ಗಾಯಕ್ಕೆ ಸ್ಟಿಚ್ ಮಾಡುವಾಗ ಕಾರ್ಲೋಸ್ಗೆ ಅವರು ಹೀಗೆ ಹೇಳ್ತಾರೆ, ನಮ್ಮ ಆರ್ಫನೇಜ್ಗೆ ಹೇಗೆ ದುಡ್ಡು ಬರುತ್ತಿದೆ ಎಂದು ನಿನಗೆ ಗೊತ್ತಾ? ಅದುವೇ ಸೈನ್ಸ್ನಿಂದ. ಇಲ್ಲಿ ನೋಡು, ಈ ಮಗುವಿನ ಬ್ಯಾಕ್ ಬೋನ್ ತುಂಬ ವಿಭಿನ್ನವಾಗಿದೆ. ಇಂತಹ ಬ್ಯಾಕ್ ಬೋನನ್ನು ಡೆವಿಲ್ಸ್ ಬ್ಯಾಕ್ ಬೋನ್ ಎಂದು ಕರೆಯಲಾಗುತ್ತದೆ. ಇದನ್ನು ಈ ರೀತಿ ಲಿಂಬೋ ವಾಟರ್ನಲ್ಲಿ ಹಾಕಿದರೆ ಇದು ಒಂದು ರೀತಿಯ ಓಲ್ಡ್ ರಮ್ ಆಗುತ್ತದೆ. ಇದರಿಂದ ಬ್ಲೈಂಡ್ನೆಸ್ ಹಾಗೂ ಕಿಡ್ನಿ ಡಿಸೀಸ್ಗಳೆಲ್ಲ ದೂರವಾಗುತ್ತದೆ ಎಂಬುದು ಒಂದು ರೀತಿಯ ನಂಬಿಕೆ. ಈ ರಮ್ಗೆ ನಮ್ಮ ಅನಾಥಾಶ್ರಮದ ಸುತ್ತವಿರುವ ಹಳ್ಳಿಗಳಲ್ಲಿ ಬಹಳ ಡಿಮ್ಯಾಂಡ್ ಇದೆ. ನಾವು ಇದನ್ನು ಮಾರಿ ದುಡ್ಡನ್ನು ಪಡೆದು ಅನಾಥಾಶ್ರಮವನ್ನು ನಡೆಸುತ್ತಿದ್ದೇವೆ ಎಂದು ಹೇಳ್ತಾರೆ. ರಾತ್ರಿ ಸಮಯದಲ್ಲಿ ಜೇಮಿ ಸೇರಿ ಎಲ್ಲ ಹುಡುಗರು ಕಾರ್ಲೋಸ್ ಬಳಿ ಕ್ಷಮೆ ಕೇಳ್ತಾರೆ. ಹಾಗೂ ಎಲ್ಲರೂ ಕೂಡ ಕಾರ್ಲೋಸ್ಗೆ ಫ್ರೆಂಡ್ಸ್ಗಳಾಗ್ತಾರೆ. ಇತ್ತ ಜೆಸಿಂಟೋ ಯಾರಿಗೂ ತಿಳಿಯದ ಹಾಗೆ ಕಿಚನ್ನಲ್ಲಿರುವ ಒಂದು ಲಾಕರ್ನ ಬಳಿ ಬರ್ತಾನೆ. ನಂತರ ಒಂದು ಕೀಯಿಂದ ಅದನ್ನು ತೆಗೆಯಲು ತುಂಬ ಪ್ರಯತ್ನ ಪಡ್ತಾನೆ. ಏನೇ ಮಾಡಿದ್ರೂ ಆ ಲಾಕರ್ ಓಪನ್ ಆಗುವುದಿಲ್ಲ. ಸ್ನೇಹಿತರೆ, ಈ ಜೆಸಿಂಟೋ ಕ್ಯಾರಮೆನ್ ಬಳಿ ಗೋಲ್ಡ್ ಬ್ರೇಕ್ಸ್ಗಳಿರುವ ವಿಷಯವನ್ನು ತಿಳಿದುಕೊಂಡಿರ್ತಾನೆ. ಅದನ್ನು ಲೂಟಿ ಹೊಡೆಯಬೇಕೆಂದು ಈತ ಕ್ಯಾರಮೆನ್ ಬಳಿ ಇರುವ ಕೀಗಳನ್ನು ಕದ್ದು ಈ ಲಾಕರ್ ಅನ್ನು ತೆಗೆಯಲು ಪ್ರಯತ್ನ ಪಡುತ್ತಿರುತ್ತಾನೆ. ಆದರೆ ಅವನು ಕದಿಯುವ ಯಾವ ಕೀಗಳಿಂದಲೂ ಆ ಲಾಕರ್ ಓಪನ್ ಆಗುತ್ತಿರುವುದಿಲ್ಲ. ನಂತರ ಆ ಕೀಗಳನ್ನು ಅದೆಲ್ಲಿತ್ತೋ ಅಲ್ಲಿಗೇನೆ ಉಪಾಯದಿಂದ ಇಟ್ಟು ಬಿಡುತ್ತಿದ್ದ. ನಂತರ ಮತ್ತೊಂದು ಕೀಯನ್ನು ಕದ್ದು ಲಾಕರ್ ಓಪನ್ ಮಾಡುವ ಕೆಲಸವನ್ನು ಮಾಡುತ್ತಿರುತ್ತಾನೆ. ಆಗ ನಮಗೆ ಈ ಜೆಸಿಂಟೋನ ಕೆಟ್ಟ ಉದ್ದೇಶ ಏನು ಎಂದು ಗೊತ್ತಾಗುತ್ತದೆ. ಇತ್ತ ಮಕ್ಕಳೆಲ್ಲ ಕ್ಯಾರಮೆನ್ನ ಪಾಠ ಕೇಳುವಾಗ ಜೇಮಿ ಮಾತ್ರ ಬುಕ್ನಲ್ಲಿ ಡ್ರಾಯಿಂಗ್ ಮಾಡುತ್ತಿರುತ್ತಾನೆ. ಅವನ ಡ್ರಾಯಿಂಗ್ ನೋಡಿದ ಕಾರ್ಲೋಸ್ಗೆ ತುಂಬ ಸಂತೋಷವಾಗುತ್ತದೆ. ರಾತ್ರಿ ಸಮಯದಲ್ಲಿ ಜೇಮಿ ಮಲಗಿರುವಾಗ ಅವನ ಡ್ರಾಯಿಂಗ್ ಬುಕ್ ತೆಗೆದುಕೊಂಡ ಕಾರ್ಲೋಸ್ ಅವನ ಡ್ರಾಯಿಂಗ್ ನೋಡಲು ಶುರು ಮಾಡ್ತಾನೆ. ಹೀಗೆ ಅದನ್ನು ನೋಡುವಾಗ ಅವನಿಗೆ ಜೇಮಿ ಬರೆದಿರುವ ಸಾಯುತ್ತಿರುವ ಸ್ಯಾಂಟಿಯ ಡ್ರಾಯಿಂಗ್ ಕಾಣುತ್ತದೆ. ಆಗ ಕಾರ್ಲೋಸ್ಗೆ ಆ ಗೋಸ್ಟ್ ಹುಡುಗನ ಹೆಸರು ಸ್ಯಾಂಟಿ ಎಂದು ಗೊತ್ತಾಗಿ ಅವನನ್ನು ಸಾಯಿಸಿರುವುದು ಈ ಜೇಮಿಯೇ ಎಂದು ಅಂದುಕೊಳ್ತಾನೆ. ಇತ್ತ ಡಾಕ್ಟರ್ ಕ್ಯಾಸರೆಸ್ ಆ ರಮ್ಗಳನ್ನು ಹಳ್ಳಿಯವರಿಗೆ ಮಾರಲು ಹೋದಾಗ ಅವರಿಗೆ ಯುದ್ಧದ ಕ್ರೂರತೆ ಕಂಡು ತುಂಬಾ ಭಯವಾಗುತ್ತದೆ. ರಾತ್ರಿ ಸಮಯದಲ್ಲಿ ಕಾರ್ಲೋಸ್ನ ಎದುರಿಗೆ ಪುನಃ ಸ್ಯಾಂಟಿಯ ಗೋಸ್ಟ್ ಬರುತ್ತದೆ. ಅದನ್ನು ನೋಡಿದ ಕಾರ್ಲೋಸ್ಗೆ ತುಂಬಾ ಭಯವಾಗಿ ಅಲ್ಲಿಂದ ಓಡಿ ಹೋಗ್ತಾನೆ. ಆ ಗೋಸ್ಟ್ ನನ್ನನ್ನು ಹಿಂಬಾಲಿಸುತ್ತಿದೆ ಎಂದು ತಿಳಿದ ಕಾರ್ಲೋಸ್ ಹೆದರಿ ಒಂದು ಕಬೋರ್ಡ್ನಲ್ಲಿ ಅಡಗಿ ಕುಳಿತುಕೊಳ್ತಾನೆ. ರಾತ್ರಿಯೆಲ್ಲ ಆ ಕಬೋರ್ಡ್ನಲ್ಲೇ ಕಾಲ ಕಳೆಯುತ್ತಾನೆ. ಇತ್ತ ಹಳ್ಳಿಯಿಂದ ಆರ್ಫನೇಜ್ಗೆ ಬಂದ ಕ್ಯಾಸರೆಸ್ ಕ್ಯಾರಮೆನ್ನನ್ನು ಮೀಟ್ ಮಾಡಿ, ಯುದ್ಧದ ತೀವ್ರತೆ ಹೆಚ್ಚಾಗುತ್ತಿದೆ, ನಾವಿಲ್ಲಿಯೇ ಇದ್ದರೆ ಅಪಾಯ, ನಾವು ಕೂಡಲೇ ಇಲ್ಲಿಂದ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು ಎಂದು ಹೇಳ್ತಾನೆ. ಅದಕ್ಕೆ ಸರಿಯೆಂದ ಕ್ಯಾರಮೆನ್ ಆರ್ಫನೇಜ್ನ ಡಾಕ್ಯುಮೆಂಟ್ಸ್ ಹಾಗೂ ಫೈಲ್ಸ್ಗಳನ್ನು ತೆಗೆದುಕೊಳ್ಳಬೇಕೆಂದು ಲಾಕರನ್ನು ಒಂದು ಕೀಯಿಂದ ಓಪನ್ ಮಾಡ್ತಾಳೆ. ಮಾಡಿದಾಗ ಅಲ್ಲಿಗೆ ಬಂದ ಜೆಸಿಂಟೋಗೆ ಅದರಲ್ಲಿದ್ದ ಗೋಲ್ಡ್ ಬ್ರೇಕ್ಸ್ಗಳು ಕಂಡು ಚಾಕು ತೋರಿಸಿ ಅವಳಿಗೆ ಗೋಲ್ಡನ್ನು ಕೊಡು ಎಂದು ಹೆದರಿಸ್ತಾನೆ. ಜೆಸಿಂಟೋ ಇಂತಹ ವ್ಯಕ್ತಿತ್ವ ಇರುವವನ ಎಂದು ಕ್ಯಾರಮೆನ್ಗೆ ಶಾಕ್ ಆಗುತ್ತದೆ.
ಆಗ ಅವನು ಹೇಳಿದ ಹಾಗೆ ಮಾಡದ ಕ್ಯಾರಮ್ಯಾನ್ ತನ್ನ ಬಳಿಯಿದ್ದ ವಾಕಿಂಗ್ ಸ್ಟಿಕ್ನಿಂದ ಬಲವಾಗಿ ಹೊಡೆದ ಕೂಡಲೇ ಗನ್ ಹಿಡಿದು ಅಲ್ಲಿಗೆ ಕ್ಯಾಸರೆಸ್ ಬರ್ತಾರೆ. ಬಂದ ಅವರು ಜೆಸಿಂಟೋನನ್ನು ಆ ಅನಾಥಾಶ್ರಮದಿಂದ ಹೊರಹಾಕ್ತಾರೆ. ನಂತರ ಎಲ್ಲರೂ ತಮ್ಮ ಅಗತ್ಯದ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಳ್ಳಲು ಮುಂದಾಗಿದ್ದರೆ ಇತ್ತ ಜೆಸಿಂಟೋ ಅವರ್ಯಾರಿಗೂ ಗೊತ್ತಾಗದ ಹಾಗೆ ಲಾಕರ್ ಇದ್ದ ಜಾಗಕ್ಕೆ ಪೆಟ್ರೋಲ್ ಹಾಕಿ ಅಲ್ಲಿಯೇ ಹಲವಾರು ಪೆಟ್ರೋಲ್ ಕ್ಯಾನ್ಗಳನ್ನು ಇಡುತ್ತಿರುತ್ತಾನೆ. ಆಗ ಅಲ್ಲಿಗೆ ಗನ್ ಹಿಡಿದು ಬಂದ ಕೊಂಚಿತ ಏನು ಮಾಡುತ್ತಿರುವೆ ಎಂದು ಕೇಳಿದಾಗ ಜೆಸಿಂಟೋ ಬೆಂಕಿ ಹಚ್ಚಲು ವ್ಯವಸ್ಥೆ ಮಾಡುತ್ತಿರುವೆ ಎಂದು ಹೇಳ್ತಾನೆ. ಆಗ ಕೊಂಚಿತ ಹೀಗೆ ಮಾಡಬೇಡ ಎಂದು ಗನ್ನಿಂದ ಹೆದರಿಸಲು ಪ್ರಯತ್ನ ಪಟ್ಟಾಗ ಜೆಸಿಂಟೋ ಆ ರೈಫಲ್ ಅನ್ನು ಕಿತ್ತುಕೊಳ್ಳಲು ಪ್ರಯತ್ನ ಪಡ್ತಾನೆ. ಆಗ ಮಿಸ್ ಆಗಿ ರೈಫಲ್ ಫೈರ್ ಆಗಿ ಜೆಸಿಂಟೋನ ಭುಜಕ್ಕೆ ಬುಲೆಟ್ ಹೊಡೆಯುತ್ತದೆ. ಆಗ ಜೆಸಿಂಟೋ ಕೂಡಲೇ ಅದಕ್ಕೆ ಬೆಂಕಿ ಹಚ್ಚಿ ಅಲ್ಲಿಂದ ಓಡಿ ಹೋಗ್ತಾನೆ. ಆಗ ಗುಂಡಿನ ಶಬ್ದ ಕೇಳಿದ ಅವರು ಅಲ್ಲಿಗೆ ಬಂದು ಆ ಬೆಂಕಿಯನ್ನು ಆರಿಸಲು ಪ್ರಯತ್ನ ಪಡ್ತಾರೆ. ಆದರೆ ಆಗುವುದಿಲ್ಲ. ಹೀಗೆ ಅಲ್ಮಾ ಬೇಡವೆಂದರು ಬೆಂಕಿಯನ್ನು ಆರಿಸಲು ಹೋದಾಗ ಆ ಪೆಟ್ರೋಲ್ ಕ್ಯಾನ್ಗಳು ಸಿಡಿದು ಅಲ್ಮಾ ಸಾವನ್ನಪ್ತಾಳೆ. ಕ್ಯಾಸರೆಸ್ ಹಾಗೂ ಕ್ಯಾರಮೆನ್ಗೂ ಗಂಭೀರ ಗಾಯಗಳಾಗುತ್ತವೆ. ಕೆಲ ಹುಡುಗರು ಕೂಡ ಪ್ರಾಣ ಬಿಡುತ್ತಾರೆ. ಇತ್ತ ಕ್ಯಾರಮೆನ್ಗೆ ಗಂಭೀರವಾದ ಸುಟ್ಟ ಗಾಯವಾಗಿದ್ದ ಕಾರಣ ಆಕೆಯು ಕೆಲ ಕಾಲ ಬದುಕಿದ್ದು ನಂತರ ಸತ್ತು ಹೋಗ್ತಾಳೆ. ಕ್ಯಾಸರೆಸ್ಗೆ ಬ್ಲಾಸ್ಟ್ನಿಂದ ಕಿವಿ ಕೇಳುವುದೇ ಇಲ್ಲ. ಹೀಗೆ ಕ್ಯಾಸರೆಸ್ ಆ ಕಷ್ಟದಲ್ಲಿಯೂ ಜೆಸಿಂಟೋ ಬರದ ಹಾಗೆ ಕಾವಲಿಗೆ ಕುಳಿತುಕೊಳ್ತಾರೆ. ಕೊಂಚಿತ ಸಹಾಯಕ್ಕಾಗಿ ಊರ ಜನರನ್ನು ಕರೆದುಕೊಂಡು ಬರುವೆ ಎಂದು ಊರ ಕಡೆ ಹೊರಡುತ್ತಾಳೆ. ಇತ್ತ ಬದುಕಿರುವ ಹುಡುಗರಿಗೂ ಕೂಡ ಗಂಭೀರ ಗಾಯಗಳಾಗಿ ಅವರ ದೇಹಕ್ಕೆಲ್ಲ ಗಾಜುಗಳು ಹೊಕ್ಕಿರುತ್ತವೆ. ಈ ಸಮಯದಲ್ಲಿ ಜೇಮಿ ಕಾರ್ಲೋಸ್ಗೆ ಸ್ಯಾಂಟಿಗೆ ಆ ದಿನ ಏನಾಯಿತೆಂಬ ಫ್ಲ್ಯಾಶ್ ಬ್ಯಾಕ್ ಅನ್ನು ಹೀಗೆ ಹೇಳ್ತಾನೆ. ಒಂದು ದಿನ ನಾನು ಮತ್ತು ಸ್ಯಾಂಟಿ ಪೂಲ್ನ ಬಳಿ ಆಟವಾಡುತ್ತಿರಬೇಕಾದ್ರೆ ಕಿಚನ್ನಲ್ಲಿ ಏನೋ ಶಬ್ದವಾಗುತ್ತಿದೆ ಎಂದು ಸ್ಯಾಂಟಿ ಅಲ್ಲಿಗೋದ ಅವನಿಗೆ ಕ್ಯಾರಮೆನ್ ರವರ ಲಾಕರ್ ಅನ್ನು ಓಪನ್ ಮಾಡಲು ಪ್ರಯತ್ನ ಪಡುತ್ತಿದ್ದ ಜೆಸಿಂಟೋ ಕಾಣಿಸಿದ. ಆಗ ಜೆಸಿಂಟೋ ನಾನು ಲಾಕರ್ ಅನ್ನು ತೆಗೆಯಲು ಪ್ರಯತ್ನ ಪಡುತ್ತಿರುವುದನ್ನು ಕ್ಯಾರಮೆನ್ಗೆ ಈತ ಹೇಳುತ್ತಾನೆ ಎಂದು ಜೆಸಿಂಟೋನೆ ಸ್ಯಾಂಟಿಯನ್ನು ಸಾಯಿಸಿ ನಂತರ ಹಗ್ಗ ಕಟ್ಟಿ ಪೋಲ್ಗೆ ಹಾಕಿಬಿಟ್ಟ. ನನಗೆ ಜೆಸಿಂಟೋ ಎಂದರೆ ತುಂಬಾ ಭಯವಿದ್ದ ಕಾರಣ ಈ ವಿಷಯವನ್ನು ಯಾರಿಗೂ ಹೇಳಲು ಆಗಲಿಲ್ಲ. ಆದರೆ ನನಗೀಗ ಜೆಸಿಂಟೋ ಎಂದರೆ ಭಯವಿಲ್ಲವೆಂದು ಹೇಳ್ತಾನೆ. ಇತ್ತ ಸಹಾಯಕ್ಕಾಗಿ ಹೋಗುತ್ತಿದ್ದ ಕೊಂಚಿತ ಎದುರಿಗೆ ಜೆಸಿಂಟೋ ಬರ್ತಾನೆ. ನನ್ನ ವಿರುದ್ಧ ನೀನು ನಿಂತೆ ಎಂಬ ಕಾರಣಕ್ಕೆ ನಾನು ಪ್ರೀತಿಸಿದ ಹುಡುಗಿ ಎಂದು ನೋಡದೆ ಜೆಸಿಂಟೋ ಆಕೆಯನ್ನು ಚಾಕುವಿನಿಂದ ಇರಿದು ಕೊಂದು ಹಾಕ್ತಾನೆ. ಇತ್ತ ಕಾರ್ಲೋಸ್ ಎದುರಿಗೆ ಪುನಃ ಸ್ಯಾಂಟಿಯ ಆತ್ಮ ಕಾಣುತ್ತದೆ. ಆದರೆ ಸ್ಯಾಂಟಿಯ ಕತೆ ಕೇಳಿದ್ದ ಕಾರ್ಲೋಸ್ಗೆ ಈ ಬಾರಿ ಅದನ್ನು ನೋಡಿ ಹೆದರದೆ ಅದರ ಜೊತೆ ಮಾತನಾಡ್ತಾನೆ. ಆಗ ಸ್ಯಾಂಟಿಯ ಆತ್ಮ ಹೇಳುವುದೇನೆಂದರೆ ಜೆಸಿಂಟೋನನ್ನು ನನ್ನ ಬಳಿ ಕರೆದುಕೊಂಡು ಬಾ ಎಂದು ಹೇಳಿ ಮಾಯವಾಗುತ್ತದೆ. ಇತ್ತ ಡಾಕ್ಟರ್ ಕ್ಯಾಸರೆಸ್ ಕೂಡ ಕೂತಲ್ಲಿಯೇ ಪ್ರಾಣ ಬಿಡ್ತಾರೆ. ಅದನ್ನು ನೋಡಿದ ಕಾರ್ಲೋಸ್ ತುಂಬ ಅಳುತ್ತಾನೆ. ಹೀಗಿರಬೇಕಾದ್ರೆ ಜೆಸಿಂಟೋ ತನ್ನ ಕೆಟ್ಟ ಸ್ನೇಹಿತರೊಂದಿಗೆ ಅಲ್ಲಿಗೆ ಬರುತ್ತಾನೆ. ಬಂದ ಆತ ಎಲ್ಲ ಮಕ್ಕಳನ್ನು ಒಂದು ರೂಮ್ನಲ್ಲಿ ಕೂಡಿ ಹಾಕಿ ನಂತರ ಅವರು ಲಾಕರ್ ಓಪನ್ ಮಾಡಲು ಪ್ರಯತ್ನ ಪಡ್ತಾರೆ. ಇತ್ತ ಮಕ್ಕಳೆಲ್ಲ ಆ ಕೆಟ್ಟ ವ್ಯಕ್ತಿಗಳ ವಿರುದ್ಧ ಹೋರಾಡಲೇಬೇಕೆಂದು ನಿರ್ಧಾರ ಮಾಡ್ತಾರೆ. ಹೆದರಿದ ಹುಡುಗರಿಗೆ ಜೇಮಿ ಹಾಗೂ ಕಾರ್ಲೋಸ್ ಧೈರ್ಯ ತುಂಬುತ್ತಾರೆ. ಆಗ ಜೇಮಿ ಸ್ಯಾಂಟಿಯನ್ನು ಕೊಂದದ್ದು ಜೆಸಿಂಟೋನೆ ಎಂದು ಎಲ್ಲರಿಗೂ ಹೇಳ್ತಾನೆ. ಆ ಮಾತನ್ನು ಕೇಳಿದ ಎಲ್ಲರೂ ಜೆಸಿಂಟೋನನ್ನು ಕೊಲ್ಲಲೇಬೇಕೆಂದು ಅಲ್ಲಿಯೇ ಇದ್ದ ಸ್ಟಿಕ್ಗಳನ್ನು ಶಾರ್ಪ್ ಮಾಡಲು ಶುರು ಮಾಡ್ತಾರೆ. ಹೀಗೆ ಮಾಡುತ್ತಿದ್ದಂತೆ ಅವರಿದ್ದ ಡೋರನ್ನು ಯಾರು ಓಪನ್ ಮಾಡ್ತಾರೆ. ಯಾರೆಂದು ಹೊರಬಂದು ನೋಡಿದರೆ ಅವರಿಗೆ ಯಾರೂ ಕಾಣುವುದಿಲ್ಲ. ಆಗ ಕಾರ್ಲೋಸ್ಗೆ ಡಾಕ್ಟರ್ ಕ್ಯಾಸರೆಸ್ ರವರ ಕರ್ಚೀಫ್ ಕಾಣುತ್ತದೆ. ಆಗ ಅವನಿಗೆ ಗೊತ್ತಾಗುತ್ತದೆ ಕ್ಯಾಸರೆಸ್ ರವರ ಆತ್ಮವೇ ಇಲ್ಲಿಗೆ ಬಂದು ನಮ್ಮನ್ನು ಬಿಡುಗಡೆ ಮಾಡಿದೆ ಎಂದು. ಇತ್ತ ಅವರು ಆ ಲಾಕರ್ ಅನ್ನು ಕಷ್ಟಪಟ್ಟು ಓಪನ್ ಮಾಡ್ತಾರೆ. ನೋಡಿದರೆ ಅದರಲ್ಲಿ ಪೇಪರ್ ಫೈಲ್ಸ್ಗಳನ್ನು ಬಿಟ್ಟರೆ ಯಾವ ಗೋಲ್ಡ್ ಬ್ರಿಕ್ಸ್ಗಳು ಅದರಲ್ಲಿರುವುದಿಲ್ಲ. ಅದನ್ನು ನೋಡಿದ ಜೆಸಿಂಟೋನ ಕೆಟ್ಟ ಸ್ನೇಹಿತರಿಗೆ ಕೋಪ ಬಂದು ಅಲ್ಲಿಂದ ಹೊರಟು ಹೋಗ್ತಾರೆ. ಅವರು ಹೋದಾಗ ಜೆಸಿಂಟೋಗೆ ಕ್ಯಾರಮೆನ್ನ ಮರದ ಕಾಲಿನಲ್ಲಿ ಏನೋ ಕಾಣುತ್ತದೆ. ಏನೆಂದು ನೋಡಿದಾಗ ಅದರಲ್ಲಿ ಹಲವಾರು ಚಿನ್ನದ ಗಟ್ಟಿಗಳಿರುತ್ತವೆ. ಅದನ್ನು ಕಂಡ ಜೆಸಿಂಟೋಗೆ ಅತಿಯಾದ ಖುಷಿಯಾಗಿ ಆ ಭಾರವಾದ ಚಿನ್ನವನ್ನು ತನ್ನ ಸೊಂಟಕ್ಕೆ ಕಟ್ಟಿಕೊಳ್ತಾನೆ. ಆಗ ಜೆಸಿಂಟೋ ಅಲ್ಲಿಂದ ಹೋಗಬೇಕೆಂದಾಗ ಅಲ್ಲಿಗೆ ಬಂದ ಜೇಮಿ ಅವನಿಗೆ ಕೆಟ್ಟ ಮಾತಿನಿಂದ ಬೈದು ಓಡಿ ಹೋಗ್ತಾನೆ.
ಆಗ ಕೋಪಗೊಂಡ ಜೆಸಿಂಟೋ ಎಲ್ಲ ಹುಡುಗರನ್ನು ಸಾಯಿಸಲು ರೈಫಲ್ ಹಿಡಿದು ಹೋಗ್ತಾನೆ. ಹೀಗೆ ಅವನನ್ನು ಅವರು ಆ ಪೋಲ್ನ ಬಳಿ ಕರೆದುಕೊಂಡು ಬಂದಾಗ ಜೆಸಿಂಟೋ ಅವರನ್ನು ಸಾಯಿಸಲು ರೈಫಲ್ ಎತ್ತುತ್ತಾನೆ. ಆಗ ಅವನಿಗೆ ಕಾಣದಂತೆ ಹಿಂದೆಯಿಂದ ಬಂದ ಹುಡುಗರು ಆ ಸ್ಟಿಕ್ನಿಂದ ಅವನ ದೇಹಕ್ಕೆ ಒಂದೇ ಸಮನೆ ಚುಚ್ಚಿ ಆ ಪೋಲ್ಗೆ ಹಾಕ್ತಾರೆ. ಹೀಗೆ ನೀರಿನಲ್ಲಿ ಮುಳುಗಿದ ಜೆಸಿಂಟೋಗೆ ಚಿನ್ನದ ಭಾರದಿಂದ ಮೇಲೆ ಬರಲು ಆಗುವುದಿಲ್ಲ. ಆಗ ಆತ ಆ ಚಿನ್ನವನ್ನು ಅಲ್ಲಿಯೇ ಬಿಟ್ಟು ಮೇಲೆ ಬರಲು ಪ್ರಯತ್ನ ಪಟ್ಟಾಗ ಅಲ್ಲಿಗೆ ಬಂದ ಸ್ಯಾಂಟಿಯ ಆತ್ಮ ಅವನನ್ನು ಹಿಡಿದು ಕೊಂದು ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತದೆ. ಹೀಗೆ ಎಲ್ಲ ಹುಡುಗರು ತಮ್ಮ ಅನಾಥಾಶ್ರಮವನ್ನು ಬಿಟ್ಟು ಭವಿಷ್ಯವನ್ನು ರೂಪಿಸಿಕೊಳ್ಳುವುದಕ್ಕಾಗಿ ಎಂದು ಸಿಟಿಯ ಕಡೆ ಹೋಗುತ್ತಾರೆ. ಅವರು ಹೋಗುವುದನ್ನು ಡಾಕ್ಟರ್ ಕ್ಯಾಸರಸ್ನ ಆತ್ಮ ನೋಡುತ್ತಿರುತ್ತದೆ. ಅಲ್ಲಿಗೆ ದಿ ಡೆವಿಲ್ಸ್ ಬ್ಯಾಕ್ ಬೋನ್ ಮೂವಿ ಎಂಡ್ ಆಗುತ್ತದೆ.